ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಬಾಲಕಿಯ ಹತ್ಯೆಯಾಗಿತ್ತು। ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ವರ್ಷದ ಬಾಲಕಿಯ ಕೊಲೆಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ। ಕೊಲೆ ಮಾಡೋ ಮುನ್ನ ಆರೋಪಿಯ ಬಾಲಕಿಯನ್ನ ರೇಪ್ ಮಾಡಿದ್ದಂತೆ। ಮರಣೋತ್ತರ ಪರೀಕ್ಷೆಯಲ್ಲಿ ಅತ್ಯಾಚಾರ ಮಾಡಿರೋದು ದೃಢಪಟ್ಟಿದೆ। ಪೋಷಕರ ಮೇಲಿನ ಕೋಪಕ್ಕೆ ಬಾಲಕಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿ ಆ ಬಾಲಕಿಯನ್ನ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಹಾಕಿ ಚರಂಡಿಗೆ ಎಸೆದು ಹೋಗಿದ್ದ। ಮರಣೋತ್ತರ ಪರೀಕ್ಷೆ ಆಯಿತು। ಆ ಪರೀಕ್ಷೆಯಲ್ಲಿ ಅತ್ಯಾಚಾರ ಮಾಡಿರೋದು ದೃಢವಾಗಿದೆ। ಪೋಷಕರ ಮೇಲಿನ ಕೋಪಕ್ಕೆ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ। 6 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದ। ಶವವನ್ನ ಮೋರಿಗೆ ಈ ಆರೋಪಿ ಯೂಸುಫ್ ಅನ್ನುವಂತ ಎಸೆದಿದ್ದ। ಅದಾದ್ಮೇಲೆ ಸ್ಥಳದಿಂದ ಎಸ್ಕೇಪ್ ಆಗಿದ್ದ। ಆರೋಪಿಯನ್ನ ಪಶ್ಚಿಮ ಬಂಗಾಳದಿಂದ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ। ಮೊನ್ನೆಯಷ್ಟೇ ಈ ಬಾಲಕಿಯ ಶವ ಸಿಕ್ಕಿರುತ್ತೆ। ಪೋಷಕರಿಗೆ ಮಗಳು ಕಾಣಿಸಿರೋದಿಲ್ಲ। ಆ ಸಂದರ್ಭದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ। ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಂತ ತಕ್ಷಣ ಪೊಲೀಸರು ತಲಾಶ್ ಮಾಡೋಕೆ ಶುರು ಮಾಡ್ತಾರೆ। ತಲಾಶ್ ಮಾಡಿದಾಗ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಚರಂಡಿಯಲ್ಲಿ ಒಂದು ಗೋಣಿ ಚೀಲ ಸಿಗುತ್ತೆ। ಆ ಗೋಣಿ ಚೀಲ ಚೆಕ್ ಮಾಡಿದಾಗ ಈ ಬಾಲಕಿಯ ಶವ ಅದರಲ್ಲಿ ಪತ್ತೆಯಾಗಿರುತ್ತೆ। ಪ್ಲಾಸ್ಟಿಕ್ ಹಗ್ಗದಿಂದ ಆ ಮಗುವಿನ ಕುತ್ತಿಗೆಯನ್ನ ಬೆಗೆದು ಉಸಿರುಗಟ್ಟಿಸಿ ಈ ಪಾಪಿ ಯೂಸುಫ್ ಏನಿದ್ದಾನೆ ಈತ ಕೊಲೆ ಮಾಡಿರ್ತಾನೆ। ಕೊಲೆ ಮಾಡಿದ್ಮೇಲೆ ಪೋಸ್ಟ್ ಮಾರ್ಟಂಗೆ ಮೃತದೇಹವನ್ನ ರವಾನೆ ಮಾಡಿದಂತಹ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಕೈ ಸೇರಿದೆ। ಆ ರಿಪೋರ್ಟ್ನಲ್ಲಿ ಈತ ಅತ್ಯಾಚಾರ ಮಾಡಿರೋದು ಬೆಳಕಿಗೆ ಬಂದಿದೆ। ಸದ್ಯಕ್ಕೆ ಆತ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಂಗಾಳದ ಕಡೆ ಎಸ್ಕೇಪ್ ಆಗಿದ್ದ, ಪಶ್ಚಿಮ ಬಂಗಾಳದ ಕಡೆ। ಸದ್ಯಕ್ಕೆ ಮಾಹಿತಿ ಆಧರಿಸಿ ಪೊಲೀಸರು ಅಲ್ಲಿಗೆ ಹೋಗ್ತಾರೆ। ಆತನನ್ನು ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆ ತಂದಿದ್ದಾರೆ। ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ಮಂಜುನಾಥ್, ಸದ್ಯಕ್ಕೆ ಈ ಪೋಷಕರ ಮಧ್ಯೆ ಮತ್ತು ಈ ಯೂಸುಫ್ ನಡುವೆ ಯಾಕ ಗಲಾಟೆ ಆಗಿತ್ತಂತೆ ಅಂತ? ಸಂಪರ್ಕ ಸಾಧ್ಯ ಆಗಿಲ್ಲ, ಗಮನಿಸ್ತಾ ಹೋಗ್ಬೋದು, ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಈತನೇ ಯೂಸುಫ್, ಕೊಲೆ ಮಾಡಿರುವಂತಹ ಯೂಸುಫ್ ಅತ್ಯಾಚಾರಿ। ಪುಟ್ಟ ಬಾಲಕಿ, 6 ವರ್ಷದ ಮಗು, ಏನೂ ಕೂಡ ಗೊತ್ತಿರೋದಿಲ್ಲ। ಪೋಷಕರ ಮೇಲೆ ಕೋಪ ಇದ್ರೆ ಪೋಷಕರ ಜೊತೆ ಜಗಳ ಮಾಡ್ಕೊಳ್ಳಿ, ಅದು ಬಿಟ್ಟು ಅವರ ಮಕ್ಕಳ ಮೇಲೆ ಈ ರೀತಿ ಕುಕೃತಿ ಎಸಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಗಮನಿಸ್ತಾ ಹೋಗ್ತಿದ್ರೆ ನೀವು ಸ್ಕ್ರೀನಲ್ಲಿ। ಯಾವ ರೀತಿ ಆ ಬಾಲಕಿ ಏನೂ ಕೂಡ ಗೊತ್ತಿಲ್ಲ, ಈ ಯೂಸುಫ್ ಅಕ್ಕಪಕ್ಕದ ಮನೆಯವನೇ ಅಲ್ವಾ, ಅದನ್ನು ನಂಬ್ಕೊಂಡು ಆತ ಕರ್ಕೊಂಡು ಹೋಗಿದ್ದ ಜಾಗಕ್ಕೆ ಆ ಪುಟ್ಟ ಮಗು ಕೂಡ ಆತನನ್ನೇ ಹಿಂಬಾಲಿಸ್ಕೊಂಡು ಹೋಗಿದೆ। ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಸದ್ಯಕ್ಕೆ ಈ ಒಂದು ಕೊಲೆ ಅತ್ಯಾಚಾರ ಆಗಿದೆಯಲ್ವಾ, ಆರೋಪಿಯ ಬಂಧನ ಆಗಿದ್ಯಾ? ಸದ್ಯಕ್ಕೆ ಆರೋಪಿ ಎಲ್ಲಿದ್ದಾನೆ? ಪೋಷಕರ ಮಧ್ಯೆ ಮತ್ತು ಇವನ ಮಧ್ಯೆ ಯಾಕಾಗಿ ಜಗಳ ಆಗ್ತಿತ್ತಂತೆ? ಧನುಶ್ರೀ, 4 ದಿನಗಳ ಹಿಂದೆ ವೈಟ್ ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಂತ ನಲ್ಲೂರಹಳ್ಳಿಯಲ್ಲಿ ಒಂದು 6 ವರ್ಷದ ಬಾಲಕಿ ನಾಪತ್ತೆ ಆಗಿದ್ದಾಳೆ ಅಂತ ಒಂದು ದೂರು ಬಂದಿತ್ತು। ಇಮಿಡಿಯೇಟ್ ಆಗಿ ಪೊಲೀಸರು ಕೂಡ ಒಂದು ಟೀಮ್ ಅನ್ನ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಹುಡುಕಾಟವನ್ನ ಮಾಡ್ತಾರೆ। ಈ ಸಂದರ್ಭದಲ್ಲಿ ಒಂದು ಮೋರಿಯ ಒಳಗಡೆ ಗೋಣಿ ಚೀಲದಲ್ಲಿ ಆಕೆಯನ್ನ ಸುತ್ತಿ ಇಟ್ಟಿರುತ್ತಾರೆ। ಆಗ ನೋಡಿದಂತ ವೇಳೆಯಲ್ಲಿ ಆಕೆ ಕೊಲೆ ಆಗಿರುವಂತದ್ದು ಗೊತ್ತಾಗುತ್ತೆ। ಇಮಿಡಿಯೇಟ್ ಆಗಿ ಪೊಲೀಸರು ಆ ಒಂದು ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಕಳಿಸ್ತಾರೆ। ಜೊತೆಗೆ ಆಕೆಯನ್ನ ಯಾರು ಕರ್ಕೊಂಡು ಹೋದ್ರು, ಯಾರು ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡೋಕೆ ಮುಂದಾಗ್ತಾರೆ। ಈ ಸಂದರ್ಭದಲ್ಲಿ ಒಂದು CCTV ದೃಶ್ಯಾವಳಿ ಪೊಲೀಸರಿಗೆ ಸಿಗುತ್ತೆ। ಅದರಲ್ಲಿ ಯೂಸಫ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಈತ ಆ ಒಂದು ಬಾಲಕಿಯನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ ಕೂಡ ಅಷ್ಟೇ ಅದರಲ್ಲಿ ಸೆರೆಯಾಗಿರುತ್ತೆ। ಇಮಿಡಿಯೇಟ್ ಆಗಿ ಆತನನ್ನ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಅಕ್ಕಪಕ್ಕದವರು ಆಕೆಯ ಮನೆಯ ಎದುರುಗಡೆ ಇರುವಂತಹ ವ್ಯಕ್ತಿ ಈತ ಅನ್ನುವಂಥದ್ದು ಗೊತ್ತಾಗುತ್ತೆ। ಆತನ ಬಗ್ಗೆ ಎನ್ಕ್ವೈರಿ ಮಾಡಕ್ ಮುಂದಾಗ್ತಾರೆ। ಆತ ನಾಪತ್ತೆ ಆಗಿರ್ತಾನೆ। ಜೊತೆಗೆ ಅಲ್ಲಿದ್ದಂಥವ್ರು ಹೇಳ್ತಾರೆ ಅವರ ತಾಯಿಯ ಜೊತೆಯಲ್ಲಿ ಆತನಿಗೆ ಒಂದು ಜಗಳ ಆಗಿತ್ತು, ಬಹುತೇಕ ಆ ಒಂದು ಜಗಳದಿಂದ ಆತ ಕರ್ಕೊಂಡು ಹೋಗಿರಬಹುದು ಅನ್ನುವಂಥದ್ದನ್ನು ಕೂಡ ಅಲ್ಲಿದ್ದಂಥವ್ರು ಹೇಳ್ತಾರೆ। ಇಮಿಡಿಯೇಟ್ ಆಗಿ ಆತನನ್ನ ಪತ್ತೆ ಮಾಡೋದಕ್ಕೆ ವಿಶೇಷ ತಂಡಗಳ ರಚನೆ ಮಾಡ್ತಾರೆ। ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಆತನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ। ಅರೆಸ್ಟ್ ಮಾಡ್ಕೊಂಡು ಬಂದು ಆತನನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಮಾಡಕ್ ಮುಂದಾಗ್ತಾರೆ। ಮತ್ತೊಂದು ಕಡೆ ಇವತ್ತು ಬೆಳಿಗ್ಗೆ ಮರಣೋತ್ತರ ಪರೀಕ್ಷೆ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿರುವಂತದ್ದು। ಮರಣೋತ್ತರ ಪರೀಕ್ಷೆಯಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ವರದಿ ಉಲ್ಲೇಖವನ್ನ ಮಾಡ್ಕೊಂಡಿದ್ದಾರೆ। ಸದ್ಯಕ್ಕೆ ಯೂಸಫ್ ಏನಿದೆ ಈತನ ತೀವ್ರ ವಿಚಾರಣೆ ಮಾಡ್ತಾರೆ। ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಆತ ಅತ್ಯಾಚಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಬಾಲಕಿಯನ್ನ ಕರ್ಕೊಂಡು ಹೋಗಿದ್ದೀನಿ ಅನ್ನುವಂಥದ್ದು ಕೂಡ ವಿಚಾರಣೆ ವೇಳೆ ಬಯಲು ಮಾಡಿದ್ದಾನೆ। ಸದ್ಯಕ್ಕೆ ಆತನ ಮೇಲೆ ಹಿಂದೆಯೂ ಕೂಡ ಅಷ್ಟೇ ಒಂದು ಅತ್ಯಾಚಾರ ಪ್ರಕರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣ ಕೂಡ ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿದ್ದು ಅಲ್ಲಿಂದ ತಲೆಮರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಬೆಂಗಳೂರಿಗೆ ಬಂದು ಈ ರೀತಿಯಂತ ಕೃತ್ಯ ಮಾಡಿರುವಂತದ್ದು ಕೂಡ ಈಗಾಗಲೇ ಬಯಲಾಗಿರುವಂತಹದ್ದು ಧನುಶ್ರೀ। ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ।